ಈ ಜಗತ್ತು ಅವಶ್ಯಕತೆಗಳ ನಿಯಮದಿಂದ ನಡೆಯುತ್ತದೆ. ಚಳಿಗಾಲದಲ್ಲಿ ಯಾವ ಸೂರ್ಯನ ನಿರೀಕ್ಷೆ ಇರುತ್ತೋ ಅದೇ ಸೂರ್ಯನಿಗೆ ಬೇಸಿಗೆ ಕಾಲದಲ್ಲಿ ತಿರಸ್ಕಾರವೂ ಇರುತ್ತದೆ. ಹಾಗೆಯೇ ನಿಮಗೂ ಕೂಡ ಮೌಲ್ಯ ಸಿಗುವುದು ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ. ಜೀವನದಲ್ಲಿ ಬರುವುದೆಲ್ಲವನ್ನು ಸ್ವಾಗತಿಸು, ಬಂದದ್ದೆಲ್ಲವನ್ನು ಅನುಭವಿಸು. ಈ ತಾತ್ಕಾಲಿಕ ಬದುಕಿನಲ್ಲಿ ಎಲ್ಲವೂ ಕೂಡ ಕ್ಷಣಿಕ. ಇಲ್ಲಿ ಯಾವುದು ಕೂಡ ಶಾಶ್ವತವಲ್ಲ. ಶಾಶ್ವತವಿಲ್ಲದ ಬದುಕಲ್ಲಿ ಏನನ್ನು ಶಾಶ್ವತವಾಗಿ ಪಡೆಯಲಾಗುವುದಿಲ್ಲ. ಈ ಬದುಕೊಂದು ವಿಸ್ಮಯ. ನಾವಿಲ್ಲಿ ಕೇವಲ ಹುಡುಕಬೇಕಷ್ಟೇ ನಮ್ಮ ಮುಂದಿನ ದಾರಿಯನ್ನು. ದೇಹ ಮಾತ್ರವಲ್ಲ, ನಿಮ್ಮ ಮಾತು ಕೂಡ ಸುಂದರವಾಗಿರಲಿ. ಏಕೆಂದರೆ ಜನರು ನಿಮ್ಮ ಮುಖವನ್ನು ಮರೆತು ಬಿಡುತ್ತಾರೆ, ಆದರೆ ನಿಮ್ಮ ಮಾತುಗಳಲ್ಲ. ಸೋತಾಗ ತಲೆ ಎತ್ತಿ ನಡೆಯೋ ಧೈರ್ಯ ಇರಬೇಕು, ಗೆದ್ದಾಗ ತಲೆ ತಗ್ಗಿಸಿ ನಡೆಯೋ ವಿನಯ ಇರಬೇಕು. ಜೀವನ ಪ್ರೀತಿ ಮೇಲೆ ನಿಲ್ಲಬೇಕೇ ಹೊರತು ಅನಿವಾರ್ಯ ಅವಶ್ಯಕತೆ ಮತ್ತು ನಿರೀಕ್ಷೆಗಳ ಮೇಲಲ್ಲ. ಅವಶ್ಯಕತೆ ಇದ್ದರೂ ಇಲ್ಲದಿದ್ದರೂ ಯಾವಾಗಲೂ ಒಂದೇ ಥರ ಇರಿ. ನಟಿಸುವ ಸಂಬಂಧಗಳು ಯಾವತ್ತೂ ಕೂಡ ಶಾಶ್ವತವಲ್ಲ. ಒಂದು ಹೂವು ಮತ್ತೊಂದು ಹೂವಿನೊಂದಿಗೆ ಸ್ಪರ್ಧೆಗಿಳಿಯುವುದಿಲ್ಲ. ಸುಂದರವಾಗಿ ಅರಳುವುದಷ್ಟೇ ಅವುಗಳ ಕೆಲಸ. ನಮ್ಮ ವ್ಯಕ್ತಿತ್ವವೂ ಹಾಗೆ ಇರಬೇಕು. ಜೀವನದಲ್ಲಿ ದೇವರು ನಿನಗೆ ಒಂದು ಅವಕಾಶ ಕೊಟ್ಟೇ ಕೊಡ್ತಾನೆ. ನಂಬಿಕೆ ಕಳೆದುಕೊಳ್ಳಬೇಡ, ತಾಳ್ಮೆ ಇರಲಿ. ಮೊದಲ ಪ್ರಯತ್ನದಲ್ಲಿ ಗೆಲ್ಲುವವರು ಬದುಕಿನಲ್ಲಿ ಗೆಲ್ಲಬಲ್ಲರು, ಆದರೆ ಮೊದಲ ಪ್ರಯತ್ನದಲ್ಲಿ ಸೋತವರು ಜಗತ್ತನ್ನೇ ಗೆಲ್ಲಬಲ್ಲರು. ಏಕೆಂದರೆ ಸಂಕಟದೊಂದಿಗೆ ಸೆಣಸಾಡುವ ಮನಸ್ಸಿಗೆ ಛಲ ಹೆಚ್ಚು. ಎಲ್ಲಿಯ ತನಕ ಎಲ್ಲವನ್ನು ಸಹಿಸಿ ಸುಮ್ಮನಿರುತ್ತೇವೆಯೋ ಅಲ್ಲಿಯ ತನಕ ನಾವು ಎಲ್ಲರಿಗೂ ಒಳ್ಳೆಯವರಾಗೇ ಇರುತ್ತೇವೆ. ಒಂದು ವೇಳೆ ಅನುಭವಿಸಿದ ಅನ್ಯಾಯವನ್ನು ಬಾಯಿ ಬಿಟ್ಟೇವೋ ಆಗ ಎಲ್ಲರಿಗಿಂತ ನಾವು ಹೆಚ್ಚು ಕೆಟ್ಟವರಾಗುತ್ತೇವೆ. ನಿನ್ನಲ್ಲಿ ಎಷ್ಟೇ ಒಳ್ಳೆಯತನ ಇದ್ದರೂ ಕೂಡ ಜನ ಗುರುತಿಸುವುದಿಲ್ಲ. ಬದಲಾಗಿ ಒಂದು ಸಣ್ಣ ತಪ್ಪು ಹುಡುಕಿ ಅದಕ್ಕೆ ಬಣ್ಣ ಹಚ್ಚಿ ಬಿಂಬಿಸುತ್ತಾರೆ. ಇದೇ ಪ್ರಪಂಚ. ಬದುಕನ್ನು ಅರ್ಥ ಮಾಡಿಕೊಳ್ಳಬೇಕೆಂದರೆ ಹಿಂದೆ ತಿರುಗಿ ನೋಡಿ. ಇನ್ನು ಮುಂದೆ ಚೆನ್ನಾಗಿ ಬದುಕಬೇಕೆಂದು ನಿಶ್ಚಯಿಸಿದರೆ ಮುಂದೆ ನೋಡಿ. ಜೀವನದಲ್ಲಿ ಎಷ್ಟು ಸರಳವಾಗಿರಲು ಸಾಧ್ಯವೋ ಅಷ್ಟು ಪ್ರಯತ್ನಿಸಿ. ಅದನ್ನು ಸುಲಭಕ್ಕೆ ಯಾರು ನಕಲು ಮಾಡಲಾರರು. ಭಗವಂತ ನಿಮಗೆ ಬೆಟ್ಟದಷ್ಟನ್ನು ಕೊಟ್ಟಿದ್ದಾನೆ, ಖುಷಿಪಡಿ. ನಿಮ್ಮ ಬಳಿ ಇರುವಷ್ಟನ್ನು ಪಡೆಯಲು ಎಷ್ಟೊಂದು ಜನ ದಿನನಿತ್ಯ ಬಡಿದಾಡುತ್ತಿದ್ದಾರೆ, ಗೊತ್ತೇನು ನಿಮಗೆ? ಕಳೆದದ್ದು ಸಿಕ್ಕಿದಾಗ ಆಗುವ ಆನಂದ, ಅಳುವಿನ ನಂತರ ನಗುವಾಗ ಆಗುವ ಸಂತೋಷ ಮತ್ತು ಸೋಲಿನ ನಂತರ ಗೆಲ್ಲುವಾಗ ದೊರಕುವ ಖುಷಿ, ಇವು ಪದಗಳಿಗೆ ನಿಲುಕಲಾರದವು. ನೀವು ಗುರಿ ತಲುಪದಿರುವುದು ಸೋಲಲ್ಲ, ಆದರೆ ಬದುಕಿಗೊಂದು ಗುರಿಯೇ ಇಲ್ಲದಿರುವುದು ನಿಜಕ್ಕೂ ಸೋಲೆ. ಒಮ್ಮೆ ಬೇಡ ಎಂದು ನಿರ್ಧಾರ ಮಾಡಿದ ಮೇಲೆ ಅದರ ಬಗ್ಗೆ ಚಿಂತಿಸಬಾರದು. ಅದು ವಸ್ತುವಾದರೂ ಸರಿ, ವ್ಯಕ್ತಿಯಾದರೂ ಸರಿ. ವ್ಯಕ್ತಿಗಳನ್ನು ಅವರ ಕೆಲಸಗಳಿಂದ ಅಳೆಯಿರಿ, ಆಗ ಮಾತಿನಿಂದ ಮೋಸ ಹೋಗುವ ಸಂದರ್ಭ ಬರಲಾರದು. ಸಮಸ್ಯೆಗಳು ಬಂದಾಗ ಮೊದಲು ಅದನ್ನು ಅರ್ಥ ಮಾಡಿಕೊಳ್ಳಿ, ಆಮೇಲೆ ತಾಳ್ಮೆಯಿಂದ ಆಲೋಚಿಸಿ. ಕೊನೆಗೆ ನಗು ನಗುತ್ತಲೇ ಮಾನವೀಯತೆಯನ್ನು ಮುಂದಿಟ್ಟುಕೊಂಡು ಪರಿಹಾರ ಹುಡುಕಿಕೊಳ್ಳಿ. ಚಿಂತೆ ಮಾಡುವುದು ನಿಜಕ್ಕೂ ವ್ಯರ್ಥ. ಅದು ನಾಳಿನ ಸಮಸ್ಯೆಯನ್ನು ಪರಿಹರಿಸುವುದರ ಬದಲಿಗೆ ಇಂದಿನ ಶಕ್ತಿಯನ್ನು ಕೂಡ ಖಾಲಿ ಮಾಡಿಬಿಡುತ್ತದೆ. ನಿಮಗಾಗಿ ಮಾಡಿಕೊಂಡ ಕೆಲಸಗಳು ನಿಮ್ಮೊಂದಿಗೆ ಮುಗಿದು ಹೋಗಿಬಿಡುತ್ತವೆ, ಆದರೆ ಇತರರಿಗಾಗಿ ಮಾಡಿದ ಕೆಲಸಗಳು ನಿಮ್ಮ ನಂತರವೂ ಉಳಿದಿರುತ್ತದೆ. ನಾವು ನಡೆಯುವ ದಾರಿ ನ್ಯಾಯ, ನೀತಿ, ಧರ್ಮಗಳೆಂಬ ರಾಜಮಾರ್ಗವಾಗಿದ್ದರೆ ಯಾರಿಗೂ ಕೂಡ ನಾವು ತಲೆಬಾಗಿಸುವ ಅವಶ್ಯಕತೆ ಜೀವನದಲ್ಲಿ ಬರುವುದಿಲ್ಲ. ಸಮಯಕ್ಕೆ ದುಡ್ಡಿಗಿಂತ ಹೆಚ್ಚು ಮೌಲ್ಯವಿದೆ. ದುಡ್ಡು ಎಷ್ಟು ಬೇಕಾದರೂ ಸಂಪಾದಿಸಬಹುದು, ಆದರೆ ಸಮಯವನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ಈ ಜಗತ್ತಿನಲ್ಲಿ ಎಷ್ಟೇ ಕಷ್ಟ ನಷ್ಟ ಬರಲಿ ನಾವು ಧೃತಿಗೆಡಬಾರದು. ಸರಿಯಾದ ದಾರಿಯಲ್ಲಿ ನಡೆಯಬೇಕು. ಎಷ್ಟೇ ತೇದರೂ ಶ್ರೀಗಂಧ ತನ್ನ ಸುಗಂಧತೆಯನ್ನು, ಗುಣವನ್ನು ಬಿಡುವುದಿಲ್ಲ. ಅಗ್ನಿ ಪರೀಕ್ಷೆ ಮಾಡಿದರೂ ಬಂಗಾರ ತನ್ನ ಗುಣವನ್ನು ಎಂದಿಗೂ ಬಿಡುವುದಿಲ್ಲ. ತುಂಡು ತುಂಡು ಮಾಡಿ ಗಾಣದಲ್ಲಿ ಹಾಕುವ ಕಬ್ಬು ತನ್ನ ಸಿಹಿಯನ್ನು ಕಳೆದುಕೊಳ್ಳಲಾರದು. ಹಾಗೆ ಮನುಷ್ಯ ಈ ಜಗತ್ತಿನ ಅಸ್ಥಿರತೆಯ ಹೊಯ್ದಾಟದಲ್ಲಿ
ತನ್ನ ಗುಣದಾರಿಯನ್ನು ಎಂದಿಗೂ ಕೂಡ ಬಿಡಬಾರದು. ನಿತ್ಯದ ಬದುಕಲ್ಲಿ ಸಣ್ಣ ಸಣ್ಣ ಸಂಗತಿಗಳು ಸಾಕಷ್ಟಿರುತ್ತವೆ. ಅವುಗಳನ್ನು ಗ್ರಹಿಸಿ ಖುಷಿ ಪಡುವುದನ್ನು ರೂಢಿಸಿಕೊಂಡವರಿಗೆ ಜಗತ್ತೇ ಸುಂದರವೆನಿಸುತ್ತದೆ. ಜೀವನದಲ್ಲಿ ನೀವು ಏನು ಬೇಕಾದರೂ ತ್ಯಾಗ ಮಾಡಿ, ಆದರೆ ಮುಖದ ಮೇಲಿನ ನಗು ಹಾಗೂ ಮನದೊಳಗಿನ ಭರವಸೆಯನ್ನು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡದಿರಿ. ಎಲ್ಲವನ್ನು ಕಳೆದುಕೊಂಡ ಮೇಲೂ ನೀವು ಧೈರ್ಯವನ್ನು ಕಳೆದುಕೊಂಡಿಲ್ಲ ಎಂದಾದರೆ ಅವರ ಅರ್ಥ ನೀವು ಏನನ್ನು ಕಳೆದುಕೊಂಡಿಲ್ಲ ಎಂದು. ಜೀವನದಲ್ಲಿ ಸಮಾಧಾನಕ್ಕೆ ನಮಗಿಂತ ಕೆಳಗಿರುವವರನ್ನು ನೋಡಬೇಕು, ಸಾಧನೆಗೆ ನಮಗಿಂತ ದೊಡ್ಡವರನ್ನು ನೋಡಬೇಕು. ಇತರರು ನಿಮ್ಮನ್ನು ಅರ್ಥ ಮಾಡಿಕೊಂಡಿಲ್ಲವೆಂದು ಕೊರಗುತ್ತಿರಬೇಡಿ. ಗುಡ್ಡದ ತುದಿಯಲ್ಲಿ ನಿಂತವರಿಗೆ ಮಾತ್ರ ಮತ್ತೊಂದು ಗುಡ್ಡದ ಎತ್ತರ ಗೊತ್ತಾಗುವುದು. ಉತ್ತಮ ವಿಚಾರಗಳನ್ನು ತಲೆಯಲ್ಲಿ ತುಂಬಿಕೊಂಡು ಹೊರಟವನು ಎಂದಿಗೂ ಒಂಟಿಯಲ್ಲ. ಯೋಜನೆ ಸರಿಯಿದ್ದಾಗ ಸಹಾಯ ಹಸ್ತಗಳ ಕೊರತೆ ಇಲ್ಲ. ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ನಮ್ಮ ಸ್ನೇಹಿತರಾಗಲಿ ಎಂದು ಬಯಸುವುದಕ್ಕಿಂತ ನಮ್ಮ ಸ್ನೇಹಿತರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಲಿ ಎಂದು ಬಯಸೋಣ. ಹೆದರಿ ಬದುಕಬೇಕಾಗಿರುವುದು ನಮ್ಮನ್ನು ಸೃಷ್ಟಿಸಿದ ಭಗವಂತನಿಗೆ ಹೊರತು ಕಣ್ಣಿಗೆ ಕಾಣದೆ ಬೆನ್ನ ಹಿಂದೆ ಮಾತನಾಡುವ ಜನಕ್ಕಲ್ಲ. ಅದ್ಭುತವಾದ ಬದುಕು ಕಟ್ಟಿಕೊಳ್ಳಲು ಒಂದು ಕಡೆ ಕಷ್ಟಗಳು ಇರಬೇಕು, ಇನ್ನೊಂದು ಕಡೆ ನಂಬಿಕೆಗಳು ಇರಬೇಕು. ಕಷ್ಟಗಳು ಪಾಠ ಕಲಿಸಿದರೆ ನಂಬಿಕೆಗಳು ಶಕ್ತಿ ತುಂಬುತ್ತದೆ. ನಿನ್ನ ಶತ್ರುಗಳ ಆಟ ಭಗವಂತನ ಮುಂದೆ ಯಾವುದೇ ಕಾರಣಕ್ಕೂ ನಡೆಯುವುದಿಲ್ಲ. ಅವರ ಪಾಡಿಗೆ ಅವರು ಆಟವಾಡಲಿ ಬಿಡಿ. ನೀವು ನಿಮ್ಮ ಜೀವನದ ಬಗ್ಗೆ ಯೋಚನೆ ಮಾಡಿ ಅಷ್ಟೇ. ಬದುಕಿಗೆ ನನಗೊಬ್ಬ ಒಳ್ಳೆಯ ಗುರು ಇಲ್ಲವೆಂದುಕೊಳ್ಳಬೇಡಿ. ನಾವು ಮಾಡುವ ತಪ್ಪುಗಳೇ ಎಷ್ಟೋ ಒಳ್ಳೆಯ ಪಾಠಗಳನ್ನು ಕಲಿಸುತ್ತದೆ. ಹೊರಗೊಂದು ಒಳಗೊಂದು ಅವಶ್ಯಕತೆಗೆ ತಕ್ಕಂತೆ ಬದಲಾಯಿಸುವ ಎರಡು ಮುಖದ ಮನುಷ್ಯರನ್ನು ನೀವು ಎಂದಿಗೂ ಕೂಡ ನಂಬಬೇಡಿ. ನೋವುಗಳು ಸಹಜವಾಗಿ ಬರುತ್ತೆ, ಹಾಗಂತ ಕುಗ್ಗದಿರು. ನೋವುಗಳೆಲ್ಲವನ್ನು ಒಮ್ಮೆ ಕುಗ್ಗಿಸಿ ನೋಡು. ನೋವುಗಳು ನಿನ್ನ ಮುಂದೆ ಕುಗ್ಗಲಾರಂಭಿಸುತ್ತದೆ. ಈ ಕಲೆ ಅನ್ನೋದು ಸಮುದ್ರದಲ್ಲಿನ ಮುತ್ತಿನಂತೆ. ಒಮ್ಮೆ ಹೊರಬಂತೆಂದರೆ ಅದಕ್ಕೆ ಬೆಲೆ ಕಟ್ಟಲು ಅಸಾಧ್ಯವಾದದ್ದು. ನೊಂದವರ ಹೃದಯಕ್ಕೆ ಆದ ನೋವು ಅವರ ಸಂಪೂರ್ಣ ಜೀವನವನ್ನೇ ಅಲ್ಲಾಡಿಸಿ ಬಿಡುತ್ತದೆ. ನೊಂದ ಜೀವಕ್ಕೆ ದಿಕ್ಕು ಆ ಭಗವಂತ ಮಾತ್ರ. ಅವರ ಕಣ್ಣೀರಿಂದಲೇ ಪಾಪಿಗಳ ಸರ್ವನಾಶವಾಗುತ್ತದೆ. ಇದು ಖಂಡಿತ ಸಾಧ್ಯ ಮತ್ತು ಸತ್ಯ ಕೂಡ. ಫ್ರೆಂಡ್ಸ್, ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಯಿತು ಅಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.